ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅನ್ಕೋತಾ ಇನ್ನೇನು ಮಕ್ಕಳಿಗೆಲ್ಲ ಸ್ಕೂಲ್ ಕೂಡ ಸ್ಟಾರ್ಟ್ ಆಯಿತು. ಮತ್ತು ಅಮ್ಮಂದಿರಿಗೆಲ್ಲ ಕೆಲಸನೂ ಕೂಡ ಜಾಸ್ತಿನೇ ಆಯಿತು ಅನ್ಕೋತೀನಿ. ನನಗೂ ಕೂಡ ಅಷ್ಟೇ. ಈಗ ನನ್ನ ಮಗಳಿಗೆ ಸ್ಕೂಲಿಗೆ ಸೇರಿಸಿರೋದ್ರಿಂದ ಸ್ವಲ್ಪ ಮಾರ್ನಿಂಗು ಬ್ಯುಸಿ ಆಗಿಬಿಡ್ತೀನಿ. ಹಾಗೆ ಅದ್ರ ಜೊತೆಗೆ ಅವಳ ಜೊತೆಗೆ ಕೂಡ ನಮ್ಮ ಮನೆಯವ್ರಿಗೆ ಟಿಫನ್ ಮಾಡಿದ್ರೆ ಅವರೇನಿಲ್ಲ, ಟಿಫನ್ ಮಾಡಿಬಿಟ್ರೆ ಸಾಕು, ಟಿಫನ್ ತಿನ್ಕೊಂಡು ಅವ್ರು ರೆಡಿಯಾಗಿ ಹೋಗ್ತಾರೆ, ನಾನೇನು ಕೇಳಲ್ಲ. ಸೊ ಹಂಗಾಗಿ ನನ್ನ ಮಗಳದ್ದೇ ಸ್ವಲ್ಪ ಕೆಲಸ ಆಗಿಬಿಡ್ತೀನಿ ನನಗೆ ಬೆಳಗ್ಗೆ. ಸ್ವಲ್ಪ ಬೇಗನೆ ಎದ್ದಾಳಬೇಕು, ಮೊದಲಂಗಲ್ಲ. ಮೊದಲೆಲ್ಲ ಹೇಳ್ತಾ ಇದ್ವಿ, ಎಷ್ಟೊತ್ತಿಗೆ ಇದ್ರೂ ಅಮ್ಮರೆಲ್ಲ ಎಲ್ಪ್ ಮಾಡ್ತಾಯಿದ್ರು, ನಡೀತೈತೆ. ಇವಾಗ ನಮಗೆ ನಾವೇ ಇಲ್ಲಿ ಎಲ್ಲ ಜವಾಬ್ದಾರಿಗಳನ್ನ ನಿಭಾಯಿಸ್ಕೋಬೇಕಾಗುತ್ತೆ. ಹೋಗ್ತಾ ಹೋಗ್ತಾ ಜವಾಬ್ದಾರಿಗಳು ಜಾಸ್ತಿನೇ ಆಗ್ತವೆ. ಮೊದಲಂತೂ ಸಣ್ಣ ಮಕ್ಕಳ ಥರ ಹೆಂಗೋ ಕಾಲೇಜಿಗೆ ಹೋಗಿ ಓದ್ಕೊಂಡು ಬರ್ತಾಯಿದ್ವಿ. ಬಟ್ ಮದುವೆ ಮಕ್ಕಳು ಸಂಸಾರ ಅಂದಮೇಲೆ ಜಾಸ್ತಿನೇ ಆಗುತ್ತೆ. ಹಂಗೆ ನಂದು ಕೂಡ ಇವಾಗ ನನ್ನ ಮಗಳಿಗೆ ಸ್ಕೂಲಿಗೆ ಸೇರಿಸಿರೋದ್ರಿಂದ ಎದ್ದ ತಕ್ಷಣ ಫಸ್ಟು ನಾನು ಟಿಫನ್ನ ಪ್ರಿಪೇರ್ ಮಾಡಿಬಿಟ್ಟು ಅದಾದಮೇಲೆ ನನ್ನ ಮಗಳಿಗೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದಾದ್ಮೇಲೆ ನಾನು ಮನೆಗಳದ್ದು ಕೆಲಸನ ಮಾಡ್ಕೊತೀನಿ. ಯಾಕಂದರೆ ಈಗ ಸದ್ಯಕ್ಕೆ ನಾವು ರೂಮಲ್ಲೆಲ್ಲ ಸ್ವಲ್ಪ ಬ್ಯಾಗ್ಗಳು ಮತ್ತು ಬಟ್ಟೆ, ಸ್ವಲ್ಪ ಕಾಟನ್ ಎಲ್ಲ ನೀಟಾಗಿ ಇನ್ನೂ ರೆಡಿ ಮಾಡಿಲ್ಲ. ಸೊ ಹಾಗಾಗಿ ಸದ್ಯಕ್ಕೆ ಹಾಲಲ್ಲೇ ಮಲಗ್ತಾ ಇದ್ದೀವಿ. ಅವಳನ್ನು ಕೂಡ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನು ಮೊದಲು ಅವಳನ್ನು ಕಳಿಸಿದಾದ್ಮೇಲೆ ಎಲ್ಲ ತೆಗೆದ್ಬಿಟ್ಟು ನೆಲಗಿಲ್ಲ ಒರೆಸ್ಬಿಟ್ಟು ಮತ್ತೆಲ್ಲ ಕ್ಲೀನ್ ಮಾಡಿ, ಅದಾದಮೇಲೆ ಮತ್ತೆ ಆ ದೇವನ ಕಟ್ಟು ಮತ್ತು ಸೋಫಾನ ಕವರ್ನೆಲ್ಲ ಸ್ವಲ್ಪ ಮೆಸ್ಸಿಯಾಗಿರುತ್ತೆ, ಅದನ್ನೆಲ್ಲ ನೀಟ್ ಮಾಡಿಬಿಟ್ಟು ಹೀಗೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇದ್ದರೆ ಮುಗಿಸ್ಕೊಂಡು ನೆಲಗಿಲ್ಲ ಒರೆಸ್ಕೊಂಡು ಮತ್ತು ಪೂಜೆ ಎಲ್ಲ ಮಾಡ್ಕೊಂಡು ಆದಮೇಲೆ ನಾನು ಕೂಡ ಟಿಫನ್ ಮಾಡ್ಕೊಂಡು ಇನ್ನು ಉಳ್ದಿದ್ದ ಕೆಲಸನ ಮಾಡ್ಕೊತೀನಿ. ಏಕೆಂದರೆ ಮಾರ್ನಿಂಗೆ ಸ್ವಲ್ಪ ಬೇಗ ಇದ್ದರೆ ಇವೆಲ್ಲ ಕೆಲಸನೂ ಮುಗಿತವೆ. ಬಟ್ ನಾವು ಈಗ ರೂಮಲ್ಲೆಲ್ಲ ಕ್ಲೀನ್ ಮಾಡಬೇಕಾಗಿದೆ. ಹಂಗಾಗಿ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡ್ರಾಯ್ತು. ಆಮೇಲೆ ಮತ್ತೆ ಸ್ವಲ್ಪ ಸ್ಟಡಿಗೂ ಕೂಡ ಟೈಮ್ ಕೊಡಬೇಕಾಗುತ್ತೆ ಬೇಗನೆ ಎದ್ದು. ಇಷ್ಟೆಲ್ಲ ಕೆಲಸಗಳು ಇನ್ನೂ ಪೆಂಡಿಂಗಲ್ಲಿದೆ. ಎಷ್ಟಾಗುತ್ತೋ ಅಷ್ಟೇ ನಾನು ಸ್ವಲ್ಪನೇ ಡೈಲಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತು ಐಟಮ್ಗಳನ್ನೆಲ್ಲ ಜೋಡಿಸ್ಕೊಂಡು ಮತ್ತು ಹಿಂಗೆ ರೋಟೀನ್ನ ನಡ್ಸ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಜವಾಬ್ದಾರಿ ಅನ್ನೋದು ಮನುಷ್ಯನ ಯಾವ ಥರ ಬದಲಾವಣೆ ಮಾಡುತ್ತೆ ಅನ್ನೋದಕ್ಕೆ ನಾನೇ ಉದಾಹರಣೆಯಾಗಿದ್ದೀನಿ. ಯಾಕಂದರೆ ಮಾರ್ನಿಂಗು ಮಗಳು ಹೋಗ್ತಾಳೆ ಅನ್ನೋ ಜವಾಬ್ದಾರಿ ಹೆಚ್ಚಾಗಿರೋದ್ರಿಂದ ನಮ್ಮ ಮನೆಯವರು ಮೊದಲು ಹೋಗ್ತಾಯಿದ್ರು 9 ಗಂಟೆ 9:30 ಹಂಗೆ ಹೋದ್ರೂ ನಾನು ಲೇಟಾಗಿದ್ರೂ ನಡೆಯೋದು. ಬಟ್ ಇವಾಗ ಆವಾಗ ಸ್ವಲ್ಪ ಓದೋಕ್ಕೂ ಟೈಮ್ ಸಿಗೋದು. ಈಗೇನು ಅಂದರೆ ಇರೋ ಟೈಮ್ನೇ ನಾವು ಯೂಸ್ ಮಾಡ್ಕೊಂಡು ಸ್ಟಡಿಗೂ ಕೂಡ ಸ್ಪೆಂಡ್ ಮಾಡಬೇಕಾಗುತ್ತೆ. ಹಾಗೆ ಇನ್ನೊಂದು ಏನು ಗೊತ್ತಾ, ಟೈಮ್ ಆಗುತ್ತೆ ಅನ್ನೋದೊಂದು ನಮಗೆ ತಲೆಯಲ್ಲಿರುತ್ತಲ್ವ. ಹಂಗಾಗಿ ಟೈಮ್ ನೋಡ್ತಾನೆ ಇರ್ತೀವಿ, ಎಷ್ಟಾಗಿದೆಯೋ, ಟೈಮ್ ಜಾಸ್ತಿ ಆಗಿದೆಯೋ ಅಂತ. 5 ಗಂಟೆ ಆದಮೇಲೆ ನಮಗೆ ನಿದ್ದೆನೇ ಬರೋಲ್ಲ. ಸೊ ಇಷ್ಟು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಏನೋ ಒಂಥರ ಇದರಲ್ಲೂ ಖುಷಿ ಅನಿಸುತ್ತೆ. ಯಾಕಂದರೆ ಒಂದು 8-9 ಗಂಟೆಗೆ ಎಲ್ಲ ಕೆಲಸನ ಮುಗಿದ್ಬಿಟ್ಟು ನಾನು ಫ್ರೀ ಆಗ್ತೀನಿ. ಅದಾದಮೇಲೆ ಇನ್ನು ಮುಗಿದ ಕೆಲಸನ ನನ್ನವೆಲ್ಲ ಕೆಲಸನೂ ಕೂಡ ನಾನು ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಈಗ ಬಟ್ಟೆ ವಾಶ್ ಮಾಡ್ಕೊಳೋದು, ಈಗ ಸ್ವಲ್ಪ ನೆನ್ನೆ ಕರ್ಟನ್ನು ಮತ್ತು ಮ್ಯಾಟೆಲ್ಲ ತೊಳೆದಾಕಿದ್ದೆ, ಅವನು ಕೂಡ ಸ್ವಲ್ಪ ಎಲ್ಲ ಹಾಲಿಗೆ ವಿಂಡೋಸ್ಗೆ ಕರ್ಟನ್ ಕೂಡ ಹಾಕಬೇಕಾಗಿತ್ತು. ಸ್ವಲ್ಪ ಒಣ ಹಾಕಿದ್ದೆ ಹೊರಗೆ. ಸೊ ಈ ಥರ ಏನಾದರೂ ಕೆಲಸಗಳು ಉಳಿದಿತ್ತು ಅಂದರೆ ಹೆಣ್ಮಕ್ಳಿಗೆ ಇದ್ದಿದ್ದೆ ಅಲ್ವಾ, ನೋಡ್ಕೊಂಡು ಕೆಲಸ ಮಾಡ್ಕೋಬೇಕಾಗುತ್ತೆ. ಏನೇನು ಬಿಟ್ಟಿದ್ದೀವಿ, ಏನು ಮಾಡ್ಕೋಬೇಕು ಅಂತ. ಆಲ್ಮೋಸ್ಟ್ ಎಲ್ಲ ತಾಯಂದಿರಿಗೂ ಕೂಡ ಇದೇ ಥರ ಅನುಭವ ಆಗಿರುತ್ತೆ ಅನ್ಕೋತೀನಿ. ಸೊ ಫ್ರೆಂಡ್ಸ್, ನಿಮ್ಮ ಮಕ್ಕಳಿಗೂ ಕೂಡ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ನೀವು ಮಾರ್ನಿಂಗ್ ಎಷ್ಟೊತ್ತಿಗೆ ಎದ್ದೇಳ್ತೀರ ಅಂತ ಒಂದು ಕಾಮೆಂಟ್ ಹಾಕಿ ಫ್ರೆಂಡ್ಸ್. ಇವತ್ತು ನಾನು ಮಾರ್ನಿಂಗು ಸ್ವಲ್ಪ ಉಪ್ಪಿಟ್ಟು ಅಷ್ಟೇ ಮಾಡಿದೆ ಟಿಫನ್ಗೆ. ಯಾಕೋ ನನ್ನ ಮಗಳು ಉಪ್ಪಿಟ್ಟು ಕೇಳ್ತಾ ಇದ್ಲು, ಹಂಗಾಗಿ ಸಿಂಪಲಾಗಿ ಉಪ್ಪಿಟ್ಟು ಮಾಡಿಬಿಟ್ಟು ಅವಳಿಗೂ ಕೂಡ ಸ್ವಲ್ಪ ಬಾಕ್ಸಿಗೆ ಹಾಕಿ ಒಂಚೂರು ತಿಂದೋದ್ಲು. ಇನ್ನು ನಾನು ಕೂಡ ವಿಂಡೋಗೆ ಕರ್ಟನ್ನೆಲ್ಲ ಹಾಕಬೇಕು ಅಂದ್ಕೊಂಡು ಹಾಕ್ಕೊಂಡೆ. ಹಾಗೆ ಇನ್ನೊಂದೇನು ಗೊತ್ತೇ, ನಾವು ಆ ಮನೆಗೆ ತಗೊಂಡಿದ್ವಲ್ಲ ಕರ್ಟನ್ನು, ಅದು ಇಲ್ಲಿ ಸ್ವಲ್ಪ ವಿಂಡೋಸ್ ದೊಡ್ಡದು 2 ಇದ್ದಾವೆ, ಹಾಲಲ್ಲಿ ವಿಂಡೋಸು ಮತ್ತು ರೂಮಲ್ಲೊಂದು ಇದೆ. ರೂಮಿಗೆ ಮತ್ತೆ ನಾವು ಹೊಸದೊಂದು ಕರ್ಟನ್ ತರಬೇಕಾಗುತ್ತೆ. ಈಗ ಸದ್ಯಕ್ಕೆ ಇರೋದು ಹಾಲಲ್ಲಿ ಆಗುತ್ತೆ, ಪರವಾಗಿಲ್ಲ. ಒಂದಕ್ಕೆ ಮಾತ್ರ 2 ಕರ್ಟನ್ ಹಾಕಿದ್ದೀನಿ, ಒಂದಕ್ಕೆ ಸಿಂಗಲ್ ಇದೆ. ಈಗ ಸದ್ಯಕ್ಕೆ ಅದನ್ನೇ ಅಡ್ಜಸ್ಟ್ ಮಾಡಿ ಹಾಕಿದ್ದೀನಿ. ಮತ್ತು ಅದೇ ಥರದ್ದು ಏನಾದರೂ ಸಿಕ್ತು ಅಂದರೆ ಮತ್ತೆ ತಗೊಂಡ್ರಾಯ್ತು, 2 ಒಂದೇ ಥರ ಆಗ್ತವೆ ಅಂತ. ಇನ್ನು ರೂಮಿಗೆ ನಾವು ಹೊಸ ತಂದು ಹಾಕಬೇಕಾಗುತ್ತೆ.
ಯಾವುದೇ ಒಂದು ಕೆಲಸನ ನಾವು ಮಾಡಿ ಮುಗಿಸಿದ್ದಾದಮೇಲೆ ಸಿಗೋ ಖುಷಿ ಮತ್ತಿನ್ನೆಲ್ಲೂ ಸಿಗಲ್ಲ. ಹಂಗಾಗಿ ಯಾವುದೇ ಒಂದು ಕೆಲಸನ ನಾವು ನೀಟಾಗಿ ಭಕ್ತಿಯಿಂದ ಅದನ್ನು ನಾವು ತೃಪ್ತಿ ಪಟ್ಕೊಂಡು ಮಾಡಿದ್ವಿ ಅಂದರೆ ಆ ಕೆಲಸ ಆದಮೇಲೆ ನಮಗೆಷ್ಟೇ ಸುಸ್ತು ಸಾಕು ಅನಿಸಿದ್ರು ಕೂಡ ಆ ಕೆಲಸ ಮುಗೀತಲ್ಲಪ್ಪ ಅನ್ನೋ ಒಂದು ಖುಷಿ ಸಂತೋಷ ಇರುತ್ತೆ ಅಲ್ವಾ. ಈ ವಿಂಡೋ ಇದು ಒಂದು ಸಿಂಗಲ್ ಕರ್ಟನ್ ಇದೆ. ಪರವಾಗಿಲ್ಲ, ಇಲ್ಲಿ ಯಾರೂ ಓಡಾಡಲ್ಲ, ಕರ್ಟನ್ ಹಾಕಲಿಲ್ಲ ಅಂದ್ರೂ ನಡೀತಿತ್ತು. ಬಟ್ಟು ಇರಲಿ, ಇದೆಯಲ್ಲ ಅದನ್ನೇ ಹಾಕಿದ್ರಾಯ್ತು ಅಂತ ಹಾಕಿದ್ದೀನಿ. ಏಕೆಂದರೆ ಸ್ವಲ್ಪ ಗಾಳಿ ಬೆಳಕು ಕೂಡ ಬರೋಕ್ಕೆ ಪ್ಲೇಸು ಇರುತ್ತೆ. ಸೊ ಪರವಾಗಿಲ್ಲ ಬಿಡು, ಒಂದೇ ಹಾಕಿದ್ರಾಯ್ತು ಮತ್ತು ಇನ್ನೊಂದು ತರೋಣ ಅಂತ ಅದನ್ನು ಹಾಕ್ತೆ. ಮತ್ತು ಈ ಕಡೆ ವಾಷಿಂಗ್ ಮಿಷಿನು ಮತ್ತು ಬಾತ್ರೂಮು ಇದೆ. ಮತ್ತು ಈ ಕಡೆ ರೈಟ್ ಸೈಡಿಗೆ ಬೆಡ್ರೂಮ್ ಇದೆ. ಇದಷ್ಟು ಕೂಡ ಕವರ್ ಆಗಂಗೆ ಇದು ಪ್ಲೇಸ್ ಚೆನ್ನಾಗಿ ಮಾಡಿದ್ದಾರೆ. ಕರ್ಟನ್ ಹಾಕೊಂಡ್ರೆ ನಮಗೇನು ಕೂಡ ಕಾಣಿಸಲ್ಲ. ಅದಕ್ಕೆ ಅಲ್ಲಿ ನಾವು ಡೋರಿಗಂತ ತಗೊಂಡಿದ್ದೆ, ಕಿಚನ್ ಡೋರಿಗಂತ ತಗೊಂಡಿದ್ದೆ ನಾನು ಕರ್ಟನ್ನ. ಮತ್ತು ಇಲ್ಲಿ ಓಪನ್ ಕಿಚನ್ ಇರೋದ್ರಿಂದ ಇಲ್ಲಿ ಕರ್ಟನ್ ಏನೋ ಹಾಕೋ ಅವಶ್ಯಕತೆ ಇರಲಿಲ್ಲ. ಅದೇ ಕರ್ಟನ್ನ ನಾನು ಇರೋ ಅಂತಹ ಪ್ಲೇಸ್ಗೆ ಇಲ್ಲಿ ಹಾಕ್ಬಿಟ್ರಾಯ್ತು. ಇಲ್ಲಿ ವಾಷಿಂಗ್ ಮಿಷಿನು ಮತ್ತು ಬಾತ್ರೂಮು ಬೆಡ್ರೂಮ್ ಏನೂ ಕೂಡ ಕಾಣಿಸಲ್ಲ. ಸೊ ಹಂಗಾಗಿ ಒಂದು ಕರ್ಟನ್ನ ತಂದು ಇಲ್ಲೇ ಹಾಕ್ಬಿಟ್ಟೆ. ಇಲ್ಲಿ ಕರ್ಟನ್ ಹಾಕೋಕ್ಕೂ ಕೂಡ ಪ್ಲೇಸು ಕೊಟ್ಟಿದ್ದರು. ಈ ಒಂದು ವಿಂಡೋ ಕರ್ಟನ್ನ ನಾನು ಹಾಕ್ತಾಯಿದ್ದೆ. ಬಟ್ ನಮ್ಮ ಮನೆಯವ್ರು ಇದ್ದಿದ್ದರೆ ಇಲ್ಲಿ ಪ್ಲೇಸು ಮೇಲೆ ಹೈಟ್ ಇರೋದ್ರಿಂದ ಸಿಗ್ತಾ ಇರಲಿಲ್ಲ. ಅವ್ರು ಇದ್ದಿದ್ದರೆ ನನಗೆ ಹಾಕಕ್ಕೆ ಬಿಡ್ತಿರ್ಲಿಲ್ಲ. ಬಟ್ ಅವ್ರಿಗೂ ಕೂಡ ಟೈಮ್ ಸಿಗಲ್ಲ, ಇರಲಿ ಪರವಾಗಿಲ್ಲ ಅಂತ ನಾನೇ ಹೆಂಗೋ ಚೇರ್ ಹಾಕ್ಕೊಂಡು ಸಿಗ್ತಾ ಇರಲಿಲ್ಲ, ಏನೋ ಮಾಡಿ ಹಾಕಿಬಿಟ್ಟೆ. ಇಷ್ಟು ವಿಂಡೋ ಎಲ್ಲ ಡೆಕೋರೇಷನ್ ಆದಂಗೆ ಆಯಿತು. ಒಂದು ಹಂತಕ್ಕೆ ಬಂತು. ಯಾಕಂದರೆ ಮಾರ್ನಿಂಗು ಸ್ವಲ್ಪ ಬೆಳಕು ಜಾಸ್ತಿ ಬೀಳೋದು. ಪಾಪು ಅಥವಾ ನಾವು 4 ಗಂಟೆಗೇ ಜಾಸ್ತಿ ಬೆಳಕು ಕಾಣಿಸ್ತಾ ಇತ್ತು. ಆವಾಗಿಂದಲೂ ನನಗೆ ನಿದ್ದೆನೇ ಬರ್ತಾ ಇರಲಿಲ್ಲ. ಅಲ್ಲ ಟೈಮ್ ಆಗಿದ್ದೇನೋ ಅಂತ ಆಗಲಾಗಲ ನಾನು ಟೈಮ್ನ ನೋಡ್ತಾ ಇದ್ದೆ. ಸೊ ಹಂಗಾಗಿ ಕರ್ಟನ್ನೆಲ್ಲ ತೊಳೆದ್ಬಿಟ್ಟು ನೀಟಾಗಿ ವಿಂಡೋಸ್ಗೆಲ್ಲ ಹಾಕಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅಂತ ನನಗೊಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಮಾರ್ನಿಂಗ್ ಎದ್ದ ತಕ್ಷಣ ನಾನು ಹೀಗೆ ಹಾಲೆಲ್ಲ ಡೆಕೋರೇಷನ್ ಮಾಡಿದೆ. ಸೊ ಇಷ್ಟು ಈ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಏನೋ ಒಂಥರ ಖುಷಿ ಸಮಾಧಾನವೂ ಕೂಡ ಆಯಿತು. ಯಾವುದೋ ಒಂದು ಕೆಲಸ ಮಾಡಿದಾದಮೇಲೆ ಅದನ್ನು ಮತ್ತೆ ವಾಪಸ್ ನೋಡ್ತೀವಲ್ಲ, ಅದು ನೋಡಿದ್ಮೇಲೆ ಚೆನ್ನಾಗಾಗಿದ್ದೇನೋ ಒಂದು ಖುಷಿ ಮತ್ತಿನ್ನೆಲ್ಲೂ ಸಿಗಲ್ಲ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಈ ಒಂದು ಮಾರ್ನಿಂಗ್ ವ್ಲಾಗು ಇಷ್ಟ ಆಗಿತ್ತು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ. ಹಾಗೆ ಕಾಮೆಂಟ್ ಹಾಕೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.